ಕಳೆದ 46 ದಿನಗಳಿಂದ ನಡೀತಾ ಇರುವಂತಹ ಮಧ್ಯಪ್ರಾಚ್ಯ ಯುದ್ಧದಿಂದ ಇಡೀ ಜಗತ್ತೇ ಸಂಕಷ್ಟಕ್ಕೆ ಸಿಲುಕಿದೆ. ಇತ್ತ ಯುದ್ಧದ ಎಫೆಕ್ಟ್ನಿಂದ ಕುಕ್ಕುಟೋದ್ಯಮ ತೀವ್ರ ಸಂಕಷ್ಟಕ್ಕೆ ಸಿಲುಕಿದೆ. ಈ ಬಗೆಗಿನ ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನೋಡಿ. ಕೋಲಾರ ಕುಕ್ಕುಟೋದ್ಯಮ ಕಂಗಾಲು, ಕೋಳಿ ಫಾರ್ಮ್ಗಳ ಕೆಮಿಕಲ್ ದರ ದುಪ್ಪಟ್ಟು. ಬಿಸಿಲಿನ ತಾಪದ ನಡುವೆಯೂ ಕೋಳಿ ಫಾರ್ಮ್ಗಳಲ್ಲಿ ಕೋಳಿಗಳನ್ನು ನಿರ್ವಹಣೆ ಮಾಡ್ತಾ ಇರುವ ಸಿಬ್ಬಂದಿ ಮತ್ತೊಂದು ಕಡೆ ಕೋಳಿ ಹಾಗೂ ಮೊಟ್ಟೆಯ ಬೆಲೆ ಕುಸಿತದಿಂದ ಕಂಗಾಲಾಗಿ ಸಂಕಷ್ಟಕ್ಕೆ ಸಿಲುಕಿರುವ ಮಾಲೀಕರು. ಈ ಎಲ್ಲ ದೃಶ್ಯಗಳು ಕಂಡುಬಂದಿದ್ದು ಕೋಲಾರದಲ್ಲಿ. ಜಿಲ್ಲೆಯಲ್ಲಿ ಕೋಳಿ ಮೊಟ್ಟೆ ಹಾಗೂ ಮಾಂಸದ ಸುಮಾರು 200ಕ್ಕೂ ಹೆಚ್ಚು ಕೋಳಿ ಫಾರ್ಮ್ಗಳಿವೆ. ಹೈನೋದ್ಯಮ, ರೇಷ್ಮೆ ಕೃಷಿಯ ಜೊತೆಗೆ ಇತ್ತೀಚೆಗೆ ಕೋಳಿ ಫಾರ್ಮ್ ಉದ್ಯಮ ಕೂಡ ಜಿಲ್ಲೆಯ ರೈತರ ಕೈ ಹಿಡಿದಿತ್ತು. ಆದರೆ ಇರಾನ್ ಅಮೆರಿಕ ಯುದ್ಧದಿಂದ ಕುಕ್ಕುಟೋದ್ಯಮ ಕಂಗಾಲಾಗಿ ಹೋಗಿದೆ. ಕೋಳಿ ಮೊಟ್ಟೆ, ಮಾಂಸದ ಕೋಳಿ ರಫ್ತಾಗದ ಪರಿಣಾಮ ಬೇಡಿಕೆ ಕಡಿಮೆಯಾಗಿ ಬೆಲೆ ಕುಸಿತ ಕಂಡಿದೆ. ಆದರೆ ಕೋಳಿ ಫಾರ್ಮ್ಗಳಲ್ಲಿ ಕೋಳಿಗಳ ನಿರ್ವಹಣೆಗೆ ಬಳಸುವಂತ ಕೆಲವೊಂದು ಔಷಧಿಗಳು ಹಾಗೂ ಕೆಮಿಕಲ್ಗಳ ಬೆಲೆಗಳಲ್ಲಿ ತೀವ್ರ ಏರಿಕೆ ಕಂಡಿದೆ. ಕೊಲ್ಲಿದ್ದದ ಎಫೆಕ್ಟ್ ನಿಂದ ಇವತ್ತು ಏನು ಕುಕ್ಕುಟೋದ್ಯಮ ಮೇಲೆ ಸಾಕಷ್ಟು ಪರಿಣಾಮ ಬೀರಿರುವಂಥದ್ದು, ಏನು ಸಾಕಷ್ಟು ಲಾಭದಲ್ಲಿದ್ದಂತಹ ಕುಕ್ಕುಟೋದ್ಯಮ ಇವತ್ತು ಇದು ನಷ್ಟಕ್ಕೊಳಗಾಗಿರುವಂಥದ್ದು. ನಾನು ಇವತ್ತು ಕೋಲಾರ ತಾಲೂಕಿನ ಅಜಿಪ್ನಳ್ಳಿ ಗೇಟ್ ಬಳಿ ಇರುವಂತಹ ಏನು ಕೋಳಿ ಫಾರ್ಮ್ನಲ್ಲಿದ್ದೇನೆ. ದೃಶ್ಯ ನೋಡೋದಾದ್ರೆ ಇದು ಕೋಳಿ ಫಾರ್ಮ್ ಇವತ್ತು ಸಾಕಷ್ಟು ಏನು ನಷ್ಟಕ್ಕೊಳಗಾಗಿರುವಂತಹ ಕುಕ್ಕುಟೋದ್ಯಮ ಅಂತ ಹೇಳಿದ್ರೆ, ಯಾಕಂತ ಹೇಳಿದ್ರೆ ಇವತ್ತು ಸರಿಯಾದ ಸಮಯಕ್ಕೆ ಕೋಳಿಗಳು ಲಿಫ್ಟ್ ಆಗ್ತಾ ಇಲ್ಲ. ಅದಕ್ಕೆ ಪ್ರಮುಖ ಕಾರಣ ಅಂತ ಹೇಳಿದ್ರೆ ಏನು ಹೋಟೆಲ್ ಉದ್ಯಮಗಳು ಸಾಕಷ್ಟು ಮುಚ್ಚಿರುವಂಥದ್ದು, ಮತ್ತು ಅದ್ರ ಜೊತೆಗೆ ಏನು ಮೊಟ್ಟೆಗಳ ಏನು ಬೇಡಿಕೆಯೂ ಸಹ ಕಡಿಮೆ ಆಗಿರುವಂಥದ್ದು. ಅದ್ರ ಜೊತೆಗೆ ಏನಂತ ಹೇಳಿದ್ರೆ ಏನು ಪ್ರಮುಖವಾದಂತಹ ಏನು ಕೋಳಿಗಳ ಬೆಳವಣಿಗೆಗೆ ಬೇಕಾದಂತಹ ಕೆಲವೊಂದು ಮೆಡಿಸಿನ್ಗಳ ಬೆಲೆ ಇವತ್ತು ದುಪ್ಪಟ್ಟಾಗಿರುವಂಥದ್ದು. ಅಂದರೆ ಫಾರ್ಮಲಿನ್ ಆಗ್ಬೋದು, ಮತ್ತು ಆಸಿಡ್ ಆಗ್ಬೋದು, ಮತ್ತು ಬ್ಲೀಚಿಂಗ್ ಪೌಡರ್ ಆಗ್ಬೋದು, ಅದ್ರ ಜೊತೆಗೆ ಇರಿಲ್ ಹಾಕುವಂತಹ ಒಟ್ಟಾಗ್ಬೋದು. ಇವತ್ತು ಇದರಿಂದ ಏನು ಇದ್ದಂತಹ ಬೆಲೆ ಇವತ್ತು ಏನು 2ರಷ್ಟು ಏರಿಕೆಯಾದ ಪರಿಣಾಮ ಇವತ್ತು ಕುಕ್ಕುಟೋದ್ಯಮ ಇವತ್ತು ನಷ್ಟ ಅನುಭವಿಸುವಂತಹ ಪರಿಸ್ಥಿತಿಗೆ ಬಂದಿರುವಂಥದ್ದು. ಮಧ್ಯಪ್ರಾಚ್ಯದ ದೇಶಗಳಿಂದ ಆಮದು ಮಾಡಿಕೊಳ್ಳಲಾಗ್ತಾ ಇದ್ದ ಕೋಳಿ ಫಾರ್ಮ್ಗಳಲ್ಲಿ ಬಳಕೆಯಾಗ್ತಾ ಇದ್ದ ಔಷಧಿಗಳಾದ ಡೈ ಕ್ಯಾಲ್ಸಿಯಂ ಫಾಸ್ಫೇಟ್, ಮೊನೋ ಕ್ಯಾಲ್ಸಿಯಂ ಫಾಸ್ಫೇಟ್, ವಿಟಮಿನ್ ಎ, ವಿಟಮಿನ್ ಬಿ ಗಳ ಬೆಲೆ ಏರಿಕೆಯಾಗಿದೆ. ಅದರ ಜೊತೆಗೆ ಬಳಸುವ ಫಾರ್ಮಲಿನ್, ಆಸಿಡ್, ಬ್ಲೀಚಿಂಗ್ ಪೌಡರ್ಗಳ ಬೆಲೆಯಲ್ಲೂ ಏರಿಕೆ ಕಂಡಿದೆ. ಇದರಿಂದ ಕೋಳಿ ಫಾರ್ಮ್ ನಿರ್ವಹಣೆ ಮಾಡಲಾಗದೆ ಮಾಲೀಕರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಪರಿಣಾಮ ಜಾಸ್ತಿ ತೊಂದರೆ ಅನುಭವಿಸ್ತಾ ಇದ್ವಿ. ಪ್ರತಿಯೊಂದು ಕೋಳಿ ಸಾಕಾಣಿಕೆಗೆ ಬೇಕಾಗಿರುವ ಪ್ರತಿಯೊಂದು ವಸ್ತು ಬೆಲೆ ಏರಿಕೆ ಆಗಿದೆ. ರಾ ಮೆಟೀರಿಯಲ್ಸ್ ಆಗಲಿ, ಎಲ್ಲ ತುಂಬ ಮೆಡಿಸಿನ್ಸ್ ಆಗಲಿ ಸಪ್ಲೈ ಇಲ್ಲ ಅಂತ ಇದ್ದಾರೆ. ಫಾರ್ಮಲಿನ್ನು 45 ರೂಪೀಸ್ ಪರ್ ಲೀಟ್ರ್ ಇದ್ದಿದ್ದು ಇವತ್ತು 95, 105 ಹೇಳ್ತಿದ್ದಾರೆ. ಏನನ್ನ ಕಾರಣ ಕೇಳಿದ್ರೆ ಯುದ್ಧದ ಪರಿಣಾಮ ಅಂತ ಇದ್ದಾರೆ. ಇದರಿಂದ ನಾವು ಕೋಳಿ ಸಾಕಾಣಿಕೆಯವರು ಭಾರಿ ತೊಂದರೆ ಅನುಭವಿಸ್ತಾ ಇದ್ದೀರಿ. ಆದಷ್ಟು ಬೇಗ ಈ ಯುದ್ಧ ಅಂತ್ಯವಾದ್ರೆ ನಮ್ಮ ಸಂಕಷ್ಟಗಳು ಅಂತ್ಯವಾಗುತ್ತೆ ಅಂತ ಕೋಳಿ ಫಾರ್ಮ್ ಮಾಲೀಕರು ಎದುರು ನೋಡ್ತಾ ಇದ್ದಾರೆ. ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ. ಕಳೆದ 46 ದಿನಗಳಿಂದ ನಡೀತಾ ಇರುವಂತಹ ಮಧ್ಯಪ್ರಾಚ್ಯ ಯುದ್ಧದಿಂದ ಇಡೀ ಜಗತ್ತೇ ಸಂಕಷ್ಟಕ್ಕೆ ಸಿಲುಕಿದೆ. ಇತ್ತ ಯುದ್ಧದ ಎಫೆಕ್ಟ್ನಿಂದ ಕುಕ್ಕುಟೋದ್ಯಮ ತೀವ್ರ ಸಂಕಷ್ಟಕ್ಕೆ ಸಿಲುಕಿದೆ. ಈ ಬಗೆಗಿನ ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನೋಡಿ. ಕೋಲಾರ ಕುಕ್ಕುಟೋದ್ಯಮ ಕಂಗಾಲು, ಕೋಳಿ ಫಾರ್ಮ್ಗಳ ಕೆಮಿಕಲ್ ದರ ದುಪ್ಪಟ್ಟು. ಬಿಸಿಲಿನ ತಾಪದ ನಡುವೆಯೂ ಕೋಳಿ ಫಾರ್ಮ್ಗಳಲ್ಲಿ ಕೋಳಿಗಳನ್ನು ನಿರ್ವಹಣೆ ಮಾಡ್ತಾ ಇರುವ ಸಿಬ್ಬಂದಿ ಮತ್ತೊಂದು ಕಡೆ ಕೋಳಿ ಹಾಗೂ ಮೊಟ್ಟೆಯ ಬೆಲೆ ಕುಸಿತದಿಂದ ಕಂಗಾಲಾಗಿ ಸಂಕಷ್ಟಕ್ಕೆ ಸಿಲುಕಿರುವ ಮಾಲೀಕರು. ಈ ಎಲ್ಲ ದೃಶ್ಯಗಳು ಕಂಡುಬಂದಿದ್ದು ಕೋಲಾರದಲ್ಲಿ. ಜಿಲ್ಲೆಯಲ್ಲಿ ಕೋಳಿ ಮೊಟ್ಟೆ ಹಾಗೂ ಮಾಂಸದ ಸುಮಾರು 200ಕ್ಕೂ ಹೆಚ್ಚು ಕೋಳಿ ಫಾರ್ಮ್ಗಳಿವೆ. ಹೈನೋದ್ಯಮ, ರೇಷ್ಮೆ ಕೃಷಿಯ ಜೊತೆಗೆ ಇತ್ತೀಚೆಗೆ ಕೋಳಿ ಫಾರ್ಮ್ ಉದ್ಯಮ ಕೂಡ ಜಿಲ್ಲೆಯ ರೈತರ ಕೈ ಹಿಡಿದಿತ್ತು. ಆದರೆ ಇರಾನ್ ಅಮೆರಿಕ ಯುದ್ಧದಿಂದ ಕುಕ್ಕುಟೋದ್ಯಮ ಕಂಗಾಲಾಗಿ ಹೋಗಿದೆ. ಕೋಳಿ ಮೊಟ್ಟೆ, ಮಾಂಸದ ಕೋಳಿ ರಫ್ತಾಗದ ಪರಿಣಾಮ ಬೇಡಿಕೆ ಕಡಿಮೆಯಾಗಿ ಬೆಲೆ ಕುಸಿತ ಕಂಡಿದೆ. ಆದರೆ ಕೋಳಿ ಫಾರ್ಮ್ಗಳಲ್ಲಿ ಕೋಳಿಗಳ ನಿರ್ವಹಣೆಗೆ ಬಳಸುವಂತ ಕೆಲವೊಂದು ಔಷಧಿಗಳು ಹಾಗೂ ಕೆಮಿಕಲ್ಗಳ ಬೆಲೆಗಳಲ್ಲಿ ತೀವ್ರ ಏರಿಕೆ ಕಂಡಿದೆ. ಕೊಲ್ಲಿದ್ದದ ಎಫೆಕ್ಟ್ ನಿಂದ ಇವತ್ತು ಏನು ಕುಕ್ಕುಟೋದ್ಯಮ ಮೇಲೆ ಸಾಕಷ್ಟು ಪರಿಣಾಮ ಬೀರಿರುವಂಥದ್ದು, ಏನು ಸಾಕಷ್ಟು ಲಾಭದಲ್ಲಿದ್ದಂತಹ ಕುಕ್ಕುಟೋದ್ಯಮ ಇವತ್ತು ಇದು ನಷ್ಟಕ್ಕೊಳಗಾಗಿರುವಂಥದ್ದು. ನಾನು ಇವತ್ತು ಕೋಲಾರ ತಾಲೂಕಿನ ಅಜಿಪ್ನಳ್ಳಿ ಗೇಟ್ ಬಳಿ ಇರುವಂತಹ ಏನು ಕೋಳಿ ಫಾರ್ಮ್ನಲ್ಲಿದ್ದೇನೆ. ದೃಶ್ಯ ನೋಡೋದಾದ್ರೆ ಇದು ಕೋಳಿ ಫಾರ್ಮ್ ಇವತ್ತು ಸಾಕಷ್ಟು ಏನು ನಷ್ಟಕ್ಕೊಳಗಾಗಿರುವಂತಹ ಕುಕ್ಕುಟೋದ್ಯಮ ಅಂತ ಹೇಳಿದ್ರೆ, ಯಾಕಂತ ಹೇಳಿದ್ರೆ ಇವತ್ತು ಸರಿಯಾದ ಸಮಯಕ್ಕೆ ಕೋಳಿಗಳು ಲಿಫ್ಟ್ ಆಗ್ತಾ ಇಲ್ಲ. ಅದಕ್ಕೆ ಪ್ರಮುಖ ಕಾರಣ ಅಂತ ಹೇಳಿದ್ರೆ ಏನು ಹೋಟೆಲ್ ಉದ್ಯಮಗಳು ಸಾಕಷ್ಟು ಮುಚ್ಚಿರುವಂಥದ್ದು, ಮತ್ತು ಅದ್ರ ಜೊತೆಗೆ ಏನು ಮೊಟ್ಟೆಗಳ ಏನು ಬೇಡಿಕೆಯೂ ಸಹ ಕಡಿಮೆ ಆಗಿರುವಂಥದ್ದು. ಅದ್ರ ಜೊತೆಗೆ ಏನಂತ ಹೇಳಿದ್ರೆ ಏನು ಪ್ರಮುಖವಾದಂತಹ ಏನು ಕೋಳಿಗಳ ಬೆಳವಣಿಗೆಗೆ ಬೇಕಾದಂತಹ ಕೆಲವೊಂದು ಮೆಡಿಸಿನ್ಗಳ ಬೆಲೆ ಇವತ್ತು ದುಪ್ಪಟ್ಟಾಗಿರುವಂಥದ್ದು. ಅಂದರೆ ಫಾರ್ಮಲಿನ್ ಆಗ್ಬೋದು, ಮತ್ತು ಆಸಿಡ್ ಆಗ್ಬೋದು, ಮತ್ತು ಬ್ಲೀಚಿಂಗ್ ಪೌಡರ್ ಆಗ್ಬೋದು, ಅದ್ರ ಜೊತೆಗೆ ಇರಿಲ್ ಹಾಕುವಂತಹ ಒಟ್ಟಾಗ್ಬೋದು. ಇವತ್ತು ಇದರಿಂದ
ಏನು ಇದ್ದಂತಹ ಬೆಲೆ ಇವತ್ತು ಏನು 2ರಷ್ಟು ಏರಿಕೆಯಾದ ಪರಿಣಾಮ ಇವತ್ತು ಕುಕ್ಕಟೋದ್ಯಮ ಇವತ್ತು ನಷ್ಟ ಅನುಭವಿಸುವಂತಹ ಪರಿಸ್ಥಿತಿಗೆ ಬಂದಿರುವಂಥದ್ದು. ಮಧ್ಯಪ್ರಾಚ್ಯದ ದೇಶಗಳಿಂದ ಆಮದು ಮಾಡಿಕೊಳ್ಳಲಾಗ್ತಾ ಇದ್ದ ಕೋಳಿ ಫಾರ್ಮ್ಗಳಲ್ಲಿ ಬಳಕೆಯಾಗ್ತಾ ಇದ್ದ ಔಷಧಿಗಳಾದ ಡೈಕ್ಯಾಲ್ಸಿಯಂ ಫಾಸ್ಫೇಟ್, ಮೊನೋಕ್ಯಾಲ್ಸಿಯಂ ಫಾಸ್ಫೇಟ್, ವಿಟಮಿನ್ ಎ, ವಿಟಮಿನ್ ಬಿ ಗಳ ಬೆಲೆ ಏರಿಕೆಯಾಗಿದೆ. ಅದರ ಜೊತೆಗೆ ಬಳಸುವ ಫಾರ್ಮಲಿನ್, ಆಸಿಡ್, ಬ್ಲೀಚಿಂಗ್ ಪೌಡರ್ಗಳ ಬೆಲೆಯಲ್ಲೂ ಏರಿಕೆ ಕಂಡಿದೆ. ಇದರಿಂದ ಕೋಳಿ ಫಾರ್ಮ್ ನಿರ್ವಹಣೆ ಮಾಡಲಾಗದೆ ಮಾಲೀಕರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಇದರ ಪರಿಣಾಮ ಜಾಸ್ತಿ ತೊಂದರೆ ಅನುಭವಿಸ್ತಾ ಇದ್ವಿ. ಪ್ರತಿಯೊಂದು ಕೋಳಿ ಸಾಕಾಣಿಕೆಗೆ ಬೇಕಾಗಿರುವ ಪ್ರತಿಯೊಂದು ವಸ್ತು ಬೆಲೆ ಏರಿಕೆ ಆಗಿದೆ. ರಾ ಮೆಟೀರಿಯಲ್ಸ್ ಆಗಲಿ ಎಲ್ಲ ತುಂಬ ಮೆಡಿಸಿನ್ಸ್ ಆಗಲಿ ಸಪ್ಲೈ ಇಲ್ಲ ಅಂತ ಇದ್ದಾರೆ. ಫಾರ್ಮಲಿನ್ನು 45 ರೂಪೀಸ್ ಪರ್ ಲೀಟ್ರ್ ಇದ್ದಿದ್ದು ಇವತ್ತು 95, 105 ಹೇಳ್ತಿದ್ದಾರೆ. ಏನನ್ನ ಕಾರಣ ಕೇಳಿದ್ರೆ ಯುದ್ಧದ ಪರಿಣಾಮ ಅಂತ ಇದ್ದಾರೆ. ಇದರಿಂದ ನಾವು ಕೋಳಿ ಸಾಕಾಣಿಕೆಯವರು ಭಾರಿ ತೊಂದರೆ ಅನುಭವಿಸ್ತಾ ಇದ್ದೀರಿ. ಆದಷ್ಟು ಬೇಗ ಈ ಯುದ್ಧ ಅಂತ್ಯವಾದ್ರೆ ನಮ್ಮ ಸಂಕಷ್ಟಗಳು ಅಂತ್ಯವಾಗುತ್ತೆ ಅಂತ ಕೋಳಿ ಫಾರ್ಮ್ ಮಾಲೀಕರು ಎದುರು ನೋಡ್ತಾ ಇದ್ದಾರೆ. ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ. ಜಿಲ್ಲೆಯಲ್ಲಿ ಕೋಳಿ ಮೊಟ್ಟೆ ಹಾಗೂ ಮಾಂಸದ ಸುಮಾರು 200ಕ್ಕೂ ಹೆಚ್ಚು ಕೋಳಿ ಫಾರ್ಮ್ಗಳಿವೆ. ಹೈನೋದ್ಯಮ, ರೇಷ್ಮೆ ಕೃಷಿಯ ಜೊತೆಗೆ ಇತ್ತೀಚೆಗೆ ಕೋಳಿ ಫಾರ್ಮ್ ಉದ್ಯಮ ಕೂಡ ಜಿಲ್ಲೆಯ ರೈತರ ಕೈ ಹಿಡಿದಿತ್ತು. ಆದರೆ ಇರಾನ್ ಅಮೆರಿಕ ಯುದ್ಧದಿಂದ ಕುಕ್ಕಟೋದ್ಯಮ ಕಂಗಾಲಾಗಿ ಹೋಗಿದೆ. ಕೋಳಿ ಮೊಟ್ಟೆ, ಮಾಂಸದ ಕೋಳಿ ರಫ್ತಾಗದ ಪರಿಣಾಮ ಬೇಡಿಕೆ ಕಡಿಮೆಯಾಗಿ ಬೆಲೆ ಕುಸಿತ ಕಂಡಿದೆ. ಆದರೆ ಕೋಳಿ ಫಾರ್ಮ್ಗಳಲ್ಲಿ ಕೋಳಿಗಳ ನಿರ್ವಹಣೆಗೆ ಬಳಸುವಂತ ಕೆಲವೊಂದು ಔಷಧಿಗಳು ಹಾಗೂ ಕೆಮಿಕಲ್ಗಳ ಬೆಲೆಗಳಲ್ಲಿ ತೀವ್ರ ಏರಿಕೆ ಕಂಡಿದೆ. ಕೊಲ್ಲಿಯುದ್ಧದ ಎಫೆಕ್ಟ್ನಿಂದ ಇವತ್ತು ಏನು ಕುಕ್ಕಟೋದ್ಯಮ ಮೇಲೆ ಸಾಕಷ್ಟು ಪರಿಣಾಮ ಬೀರಿರುವಂಥದ್ದು, ಏನು ಸಾಕಷ್ಟು ಲಾಭದಲ್ಲಿದ್ದಂತಹ ಕುಕ್ಕಟೋದ್ಯಮ ಇವತ್ತು ಏನು ನಷ್ಟಕ್ಕೊಳಗಾಗಿರುವಂಥದ್ದು. ನಾನು ಇವತ್ತು ಕೋಲಾರ ತಾಲೂಕಿನ ಅಜಿಪ್ನಳ್ಳಿ ಗೇಟ್ ಬಳಿ ಇರುವಂತಹ ಏನು ಕೋಳಿ ಫಾರ್ಮ್ನಲ್ಲಿದ್ದೇನೆ. ದೃಶ್ಯ ನೋಡೋದಾದ್ರೆ ಇದು ಕೋಳಿ ಫಾರ್ಮ್ ಇವತ್ತು ಸಾಕಷ್ಟು ಏನು ನಷ್ಟಕ್ಕೊಳಗಾಗಿರುವಂತಹ ಕುಕ್ಕಟೋದ್ಯಮ ಅಂತ ಹೇಳಿದ್ರೆ, ಯಾಕಂತ ಹೇಳಿದ್ರೆ ಇವತ್ತು ಸರಿಯಾದ ಸಮಯಕ್ಕೆ ಕೋಳಿಗಳು ಲಿಫ್ಟ್ ಆಗ್ತಾ ಇಲ್ಲ. ಅದಕ್ಕೆ ಪ್ರಮುಖ ಕಾರಣ ಅಂತ ಹೇಳಿದ್ರೆ ಏನು ಹೋಟೆಲ್ ಉದ್ಯಮಗಳು ಸಾಕಷ್ಟು ಮುಚ್ಚಿರುವಂಥದ್ದು, ಮತ್ತು ಅದ್ರ ಜೊತೆಗೆ ಏನು ಮೊಟ್ಟೆಗಳ ಏನು ಬೇಡಿಕೆಯೂ ಸಹ ಕಡಿಮೆ ಆಗಿರುವಂಥದ್ದು. ಅದ್ರ ಜೊತೆಗೆ ಏನಂತ ಹೇಳಿದ್ರೆ ಏನು ಪ್ರಮುಖವಾದಂತಹ ಏನು ಕೋಳಿಗಳ ಬೆಳವಣಿಗೆಗೆ ಬೇಕಾದಂತಹ ಕೆಲವೊಂದು ಮೆಡಿಸಿನ್ಗಳ ಬೆಲೆ ಇವತ್ತು ದುಪ್ಪಟ್ಟಾಗಿರುವಂಥದ್ದು. ಅಂದರೆ ಫಾರ್ಮಲಿನ್ ಆಗ್ಬೋದು, ಮತ್ತು ಆಸಿಡ್ ಆಗ್ಬೋದು, ಮತ್ತು ಬ್ಲೀಚಿಂಗ್ ಪೌಡರ್ ಆಗ್ಬೋದು, ಅದ್ರ ಜೊತೆಗೆ ಇರಿಲ್ ಹಾಕುವಂತಹ ಒಟ್ಟಾಗ್ಬೋದು. ಇವತ್ತು ಇದರಿಂದ ಏನು ಇದ್ದಂತಹ ಬೆಲೆ ಇವತ್ತು ಏನು 2ರಷ್ಟು ಏರಿಕೆಯಾದ ಪರಿಣಾಮ ಇವತ್ತು ಕುಕ್ಕಟೋದ್ಯಮ ಇವತ್ತು ನಷ್ಟ ಅನುಭವಿಸುವಂತಹ ಪರಿಸ್ಥಿತಿಗೆ ಬಂದಿರುವಂಥದ್ದು. ಮಧ್ಯಪ್ರಾಚ್ಯದ ದೇಶಗಳಿಂದ ಆಮದು ಮಾಡಿಕೊಳ್ಳಲಾಗ್ತಾ ಇದ್ದ ಕೋಳಿ ಫಾರ್ಮ್ಗಳಲ್ಲಿ ಬಳಕೆಯಾಗ್ತಾ ಇದ್ದ ಔಷಧಿಗಳಾದ ಡೈಕ್ಯಾಲ್ಸಿಯಂ ಫಾಸ್ಫೇಟ್, ಮೊನೋಕ್ಯಾಲ್ಸಿಯಂ ಫಾಸ್ಫೇಟ್, ವಿಟಮಿನ್ ಎ, ವಿಟಮಿನ್ ಬಿ ಗಳ ಬೆಲೆ ಏರಿಕೆಯಾಗಿದೆ. ಅದರ ಜೊತೆಗೆ ಬಳಸುವ ಫಾರ್ಮಲಿನ್, ಆಸಿಡ್, ಬ್ಲೀಚಿಂಗ್ ಪೌಡರ್ಗಳ ಬೆಲೆಯಲ್ಲೂ ಏರಿಕೆ ಕಂಡಿದೆ. ಇದರಿಂದ ಕೋಳಿ ಫಾರ್ಮ್ ನಿರ್ವಹಣೆ ಮಾಡಲಾಗದೆ ಮಾಲೀಕರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಇದರ ಪರಿಣಾಮ ಜಾಸ್ತಿ ತೊಂದರೆ ಅನುಭವಿಸ್ತಾ ಇದ್ವಿ. ಪ್ರತಿಯೊಂದು ಕೋಳಿ ಸಾಕಾಣಿಕೆಗೆ ಬೇಕಾಗಿರುವ ಪ್ರತಿಯೊಂದು ವಸ್ತು ಬೆಲೆ ಏರಿಕೆ ಆಗಿದೆ. ರಾ ಮೆಟೀರಿಯಲ್ಸ್ ಆಗಲಿ ಎಲ್ಲ ತುಂಬ ಮೆಡಿಸಿನ್ಸ್ ಆಗಲಿ ಸಪ್ಲೈ ಇಲ್ಲ ಅಂತ ಇದ್ದಾರೆ. ಫಾರ್ಮಲಿನ್ನು 45 ರೂಪೀಸ್ ಪರ್ ಲೀಟ್ರ್ ಇದ್ದಿದ್ದು ಇವತ್ತು 95, 105 ಹೇಳ್ತಿದ್ದಾರೆ. ಏನನ್ನ ಕಾರಣ ಕೇಳಿದ್ರೆ ಯುದ್ಧದ ಪರಿಣಾಮ ಅಂತ ಇದ್ದಾರೆ. ಇದರಿಂದ ನಾವು ಕೋಳಿ ಸಾಕಾಣಿಕೆಯವರು ಭಾರಿ ತೊಂದರೆ ಅನುಭವಿಸ್ತಾ ಇದ್ದೀರಿ. ಆದಷ್ಟು ಬೇಗ ಈ ಯುದ್ಧ ಅಂತ್ಯವಾದ್ರೆ ನಮ್ಮ ಸಂಕಷ್ಟಗಳು ಅಂತ್ಯವಾಗುತ್ತೆ ಅಂತ ಕೋಳಿ ಫಾರ್ಮ್ ಮಾಲೀಕರು ಎದುರು ನೋಡ್ತಾ ಇದ್ದಾರೆ. ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ.